ಬಿದ್ದೋಯ್ತು ಅನ್ನೋ ರೇಂಜಿಗೆ ಯಾವತ್ತೂ ಬದುಕಲಿಲ್ಲ. ಅದೇ ಕಾರಣಕ್ಕೆ ಇವತ್ತು ಅದು ದೊಡ್ಡ ಸುದ್ದಿ ಆಗಿಲ್ಲ. ಯಾಕಂದ್ರೆ ಈಗ ಒಂದು ಕಣ್ಣಿನ ದೃಷ್ಟಿನೇ ಹೋಗಿದೆ ಅನ್ನೋದು ಇವತ್ತು ನಾವು ಮಾತಾಡ್ಲಿಕ್ಕೆ ಒಂದು ಸಹಜ ಅನ್ಸಿದ್ರು ಕೂಡ ನಮ್ಗೆ ಅವ್ರಿಗೆ ಇನ್ನೊಂದು ಕಣ್ಣಿನ ದೃಷ್ಟಿ ಚೆನ್ನಾಗಿಲ್ಲ ಅಂತಲ್ಲ, ಅದು ಕೂಡ ತುಂಬಾ ಹಿಂದೆನೆ ಅವ್ರು ಚೆಕ್ ಮಾಡಿದ್ದಾರೆ. ಅವರೊಂದು ಲೆನ್ಸ್ ಅನ್ನ ಹಾಕೋತಾರೆ ತಮ್ಮ ಎಡಗಣ್ಣಿಗೆ. ಆಮೇಲೆ ಅದನ್ನ ಹಾಕೊಂಡಾಗ ಅದು ಕ್ಲಾರಿಟಿ ಸಿಗುತ್ತೆ. ಆದ್ರೆ ಬಲಗಣ್ಣಿನ ಸಂಪೂರ್ಣ ದೃಷ್ಟಿಯ ಹೋಗಿರೋದ್ರಿಂದ ಸ್ವಲ್ಪ ಬೇರೆ ಯಾರೇ ಆಗಿದ್ರು ಕೂಡ ಅದನ್ನ ತುಂಬಾ ಎಕ್ಸೈಟ್ ಆಗಿರೋರು, ತುಂಬಾ ಏನೋ ಪೇಷಂಟ್ ತರ ಮಲ್ಕೊಂಡ್ಬಿಟ್ಟಿರೋರು. ಆದ್ರೆ ದಿಗಂತ್ ನಮ್ಮ ಕನ್ನಡ ಚಿತ್ರರಂಗದ ದೊಡ್ಡ ನಟ ಇವತ್ತು ಅಷ್ಟು ಸ್ಪೋರ್ಟಿವ್ ಆಗಿ ತಗೊಂಡು ಇವತ್ತು ಎಲ್ಲೂ ಕೂಡ ದಿಗಂತ್ಗೆ ಕಣ್ಣೇ ಹೋಗಿದೆ ಅನ್ನೋ ವಿಷಯನೇ ಆಶ್ಚರ್ಯಕರವಾಗಿ ನೋಡುವ ರೀತಿಯಲ್ಲಿ ಅವರು ಇವತ್ತು ಬದುಕ್ತಾ ಇದ್ದಾರೆ. ಐಶ್ವರ್ಯ, ಇನ್ನು ವಿನಾಯಕ್, ಇನ್ನು ಟಿಕೆಟ್ ಟು ಬಾಲಿವುಡ್ ಚಿತ್ರದ ನಿರ್ದೇಶಕರಾಗ್ಲಿ, ನಿರ್ಮಾಪಕರಾಗ್ಲಿ ಅಥವಾ ಇಡೀ ಚಿತ್ರ ತಂಡ ಈ ಬಗ್ಗೆ ಯಾವುದೇ ಒಂದು ಸಣ್ಣ ವಿಷಯ ಕೂಡ ಇದುವರೆಗೂ ಆಚೆ ಬಂದಿರ್ಲಿಲ್ಲ. ನಿರ್ದೇಶಕರು ನಿರ್ಮಾಪಕರ ಬಗ್ಗೆ ಏನಾದ್ರು ಮಾತನಾಡಿದ್ರ, ಪ್ರತಿಕ್ರಿಯೆ ನೀಡಿದಾರಾ? ಇವಾಗ ದುನಿಯಾ ವಿಜಿ ಬಿದ್ದು ಪೆಟ್ ಮಾಡ್ಕೊಂಡ್ರು, ದರ್ಶನ್ ಕಾಲಿಗೆಟ್ ಮಾಡ್ಕೊಂಡ್ರು, ಗಣೇಶ್ಗೆ ಏನೋ ಬೆನ್ನಿಗೆ ಪೆಟ್ಟಾಯ್ತಂತ, ಈ ತರದ್ದು ಸುದ್ದಿಗಳು ಸಣ್ಣ ಪುಟ್ಟ ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. ಅದೇ ರೀತಿ ಒಂದ್ 2 ತಿಂಗಳ ಮುಂಚೆ ಒಂದು ಸಣ್ಣ ನ್ಯೂಸ್ ಆಗಿತ್ತದು. ಆದ್ರೆ ಅದು ಶೂಟಿಂಗ್ ವೇಳೆ ಏನೋ ಆಗಿತ್ತು ಅನ್ನೋದು ಅಲ್ಲಿಗೆ ಆಗೋಗಿತ್ತು. ಆದ್ರೆ ಅದು ಈ ಮಟ್ಟಕ್ಕೆ ತೀವ್ರವಾಗಿ ಪೆಟ್ಟನ್ನ ನೀಡುತ್ತೆ, ಮತ್ತೆ ಕಣ್ಣಿನ ದೃಷ್ಟಿಯ ಹೋಗುವ ಹಂತಕ್ಕೆ ಅದು ತಲುಪುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಆಮೇಲೆ ಆಸ್ಪತ್ರೆ ಮೂಲಗಳು ಕೂಡ ಅದನ್ನ ನಾವು ರಿವೀಲ್ ಮಾಡಕ್ಕೆ ಆಗೋದಿಲ್ಲ ಸರ್, ಹೀಗೆ ಇರ್ತದೆ ಅಂದ್ರೆ ಒಂದು ಟ್ರೀಟ್ಮೆಂಟ್ ನಡೆಯುವಾಗ ನಾವು ಅದನ್ನ ಹೆಚ್ಚು ಅಂದ್ರೆ ಅವರು ಒಬ್ಬ ಸೋಷಿಯಲ್ ಪರ್ಸನ್ ಮತ್ತೆ ಹೀರೋ ಆಗಿರೋದ್ರಿಂದ ನಾವು ಹೆಚ್ಚಿನ ಮಾಹಿತಿಗಳನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ನಿಖರವಾಗಿ ಅವರ ದೃಷ್ಟಿಯ ಒಂದು ಹೀನತೆ ಆಗಿರೋದಂತೂ ನಿಜ ಅಂತಕ್ಕಂಥ ಮಾಹಿತಿಯನ್ನ ನೀಡಿದ್ದಾರೆ. ಹಾಗಿದ್ರೆ ವೈದ್ಯರು ಏನ್ ಹೇಳ್ತಾರೆ, ಈ ಆಸ್ಪತ್ರೆ ವೈದ್ಯರು ಹೇಳ್ತಾರೆ ಮುಂದೆ ಏನು ಹಾಗಿದ್ರೆ ಅನ್ನುವಂತ ಕ್ವೆಶ್ಚನ್ ಸಹಜವಾಗಿ ಮೂಡುತ್ತೆ. ಅಂದ್ರೆ ಅದೇ ಒಂದ್ ಕಣ್ಣಲ್ಲಿ ಏನು 2 ಕಣ್ಣು ಇಲ್ಲದೆ ಬದುಕ್ತಾ ಇರುವಾಗ ಒಂದ್ ಕಣ್ಣಿಂದ ಬದುಕೋದು ದೊಡ್ಡ ವಿಷಯನೇ ಅಲ್ಲ. ಅದರಲ್ಲೂ ಇಷ್ಟೊಂದು ಸ್ಪೋರ್ಟಿವ್ ಆಗಿ ಬದುಕೋ ಇದನ್ನ ದೊಡ್ಡ ವಿಷಯ ಮಾಡಿದೆ, ತುಂಬಾ ಎಕ್ಸೈಟ್ ಆಗದೆ ಬದುಕ್ತಾ ಇರೋ ದಿಗಂತ್ಗೆ ಇದು ದೊಡ್ಡ ವಿಷಯನೇ ಅಲ್ಲ ಅನ್ನೋದು ಅವ್ರ ಕಡೆಯಿಂದ ಬರೋ ಮಾಹಿತಿ. ಐಶ್ವರ್ಯ, ಓಕೆ, ಹಾಗಿದ್ರೆ ಮುಂದೆ ಏನು ಅಂತ ಅಂದ್ರೆ ಈಗ ಇರುವಂತಹ ಆಪ್ಷನ್ಸ್ ಏನು ಅಂತ ಅಂದ್ರೆ ಇರುವಂತಹ ಈ ಕಣ್ಣಲ್ಲೇ ಬೇರೆ ಏನ್ ಮುಂದೆ ಆಪ್ಷನ್ ಏನು ಅಂತ? ಇಲ್ಲ, ಆ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ತುಂಬಾ ಹೆಸರಾಂತ ಆಸ್ಪತ್ರೆ ಆಗಿರೋದ್ರಿಂದ ಅಲ್ಲಿನ ವೈದ್ಯರು ಅದಕ್ಕೆ ಏನಾದ್ರೂ ಪರಿಹಾರ ಹುಡುಕ್ಬೋದಾ, ಅಟ್ಲೀಸ್ಟ್ ಒಂದು ಬೇಸಿಕ್ ಲೆವೆಲ್ ಅಲ್ಲಾದ್ರೂ ದೃಷ್ಟಿಯನ್ನ ಮರುಕಳಿಸಬಹುದಾ ಅಂತಕ್ಕಂಥ ವಿಚಾರವಾಗಿ ಆಲ್ರೆಡಿ ಅವರು ತಮ್ಮ ಇಲಾಖೆಗೆ ಸಂಬಂಧಪಟ್ಟವರು ಮತ್ತೆ ಆಸ್ಪತ್ರೆಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಮತ್ತೆ ಡಾಕ್ಟರ್ಸ್ ಗಳ ಜೊತೆ ಚರ್ಚೆ ಸಹಿತ ನಡೆಸಿದ್ದಾರೆ. ಆದ್ರೆ ಏನೇ ಆದ್ರೂ ಐಸೈಟ್ ಸ್ವಲ್ಪನಾದ್ರೂ ಇದ್ರೆ ಅದನ್ನ ಹೇಗಾರು ಮಾಡಿ ಚೇತರಿಕೆ ಮತ್ತೆ ಸರಿ ಮಾಡ್ಬೋದು. ಆದ್ರೆ ಇದು ಸಂಪೂರ್ಣವಾಗಿ ಬಲಗಣ್ಣಿನ ದೃಷ್ಟಿಯ ಹೋಗುವ ರೀತಿಯಲ್ಲಿ ಪೆಟ್ಟು ಬಿದ್ದಿರೋದ್ರಿಂದ ಆ ಮಟ್ಟದ ಒಂದು ಏನ್ ಹೇಳ್ಬೋದು, ಎಫೆಕ್ಟಿವ್ ಆಗಿ ಆ ಫೋರ್ಸ್ ಅಷ್ಟು ಬಿದ್ದಿರೋದ್ರಿಂದ ಕಣ್ಣಿನ ದೃಷ್ಟಿಯೇ ಕಳೆದು ಹೋಗುವ ಸಾಧ್ಯತೆಗಳು ಹೆಚ್ಚಿದೆ. ಮತ್ತೆ ಅಲ್ಲಿರೋ ಮಾಹಿತಿ ಪ್ರಕಾರ ನಿಖರವಾಗಿ ಅವರ ಬಲಗಣ್ಣಿನ ದೃಷ್ಟಿ ಹೋಗಿದೆ. ಐಶ್ವರ್ಯ, ಇನ್ನು ವಿನಾಯಕ್, ಕನ್ನಡದ ಭರವಸೆಯ ನಟ ದಿಗಂತ್ ಸಾಕಷ್ಟು ಕೆರಿಯರ್ ಅಲ್ಲಿ ಇನ್ನೂ ಅವರು ಸಾಧಿಸಲಿಕ್ಕೆ ಬೇಕಾದಷ್ಟಿದೆ, ಸಾಕಷ್ಟು ಚಿತ್ರಗಳನ್ನ ಕೂಡ ಮಾಡೋದಿದೆ. ಇಂಥ ಸಂದರ್ಭದಲ್ಲಿ ಹೀಗಾಗಿರುವಂತದ್ದು ನಿಜಕ್ಕೂ ದುರ್ದೈವ. ಅವ್ರೇನೋ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ, ಆದ್ರೆ ಕೆರಿಯರ್ಗೆ ಏನಾದ್ರೂ ಅವ್ರಿಗೆ ಹೊಡೆತ ಬೀಳ್ಬಹುದಾ ಅಥವಾ ಇದು ಏನಾದ್ರೂ ಪರಿಣಾಮ ಬೀರಬಹುದಾ ಅವ್ರ ಕರಿಯರ್ ಮೇಲೆ ಅಂತ ಸಹಜವಾಗಿ ಅನ್ಸುತ್ತೆ. ನೋಡಿ, ಅಂದ್ರೆ ಇವಾಗ ಮೊನ್ನೆ ದ್ವಾರಕೀಶ್ ನಿರ್ಮಾಣದಲ್ಲಿ ಬರ್ತಿರೋ ಚೌಕ ಸಿನಿಮಾದಲ್ಲಿ ನಟಿಸಿದ್ದಾರೆ. ಆಮೇಲೆ ಹಿಂದಿ ಚಿತ್ರದಲ್ಲೂ ಕೂಡ ಅವರು ಅದನ್ನ ತನಗೆ ಈ ತರದೊಂದು ದೋಷ ಅನ್ನೋದು ಗೊತ್ತಾಗದೇ ಇರೋ ರೀತಿಯಲ್ಲೇ ಸ್ಪೋರ್ಟಿವ್ ಆಗಿ ನಟನೆ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನ ಮುಂದುವರಿಸಿದ್ದಾರೆ ಕೂಡ. ಆಮೇಲೆ ದಿಗಂತ್ ಬೇಸಿಕಲಿ ಅವರು ತುಂಬಾ ಈ ತರದ ವಿಷಯಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಅವ್ರು. ಯಾಕಂದ್ರೆ ಅವರು ಮುಂಚಿನೂ ಅಷ್ಟೇ ಲೈವ್ಲಿ ಬಾಯ್ ದಿಗಂತ್ ಟೂತ್ ಬೇಡ, ಆಮೇಲೆ ತುಂಬಾ ಈ ತರದ್ದು ಅವರ ಲೆಕ್ಕದಲ್ಲಿ ಇದು ಒಂದು ಸಣ್ಣ ವಿಷಯವಾಗಿ, ಇಲ್ಲಾಂದ್ರೆ ಇವತ್ತು ಅದೇ ಒಬ್ಬ ಈಗ ಆಮೇಲೆ ದೃಷ್ಟಿ ಅನ್ನೋದು ಒಂದು ನೋಟಕ್ಕೆ ನಮ್ಗೆ ಯಾವ್ದೋ ಒಂದು ಸಬ್ಜೆಕ್ಟ್ ಕಾಣಿಸ್ತಾ ಇದೆ ಅಂದ್ರೆ ಅದರಿಂದ ಯಾವ್ದೇ ತೊಂದರೆ ಇಲ್ಲ. ಈಗ ಕೈ ಇಲ್ಲ, ಒಬ್ಬ ಹೀರೋಗೆ ಏನೋ ಕೈ ತೊಂದರೆ ಆಗಿದೆ, ಕಾಲಿಗೆ ತೊಂದರೆ ಆಗಿದೆ ಅಂದ್ರೆ ಶೂಟಿಂಗ್ ತೊಂದರೆ ಆಗುತ್ತೆ. ಆದ್ರೆ ಇವರಿಗೆ ಒಂದು ಕಣ್ಣಿನ ದೃಷ್ಟಿ ಬಲವಾಗಿದೆ, ಮತ್ತೆ ಅದಕ್ಕೆ ಸರಿಯಾದ ಶಿಕ್ಷೆನ ಅವ್ರು ಪಡ್ಕೊಂಡಿರೋದ್ರಿಂದ ಆ ರೆಟಿನಾವನ್ನ ಅವರು ಫಿಕ್ಸ್ ಮಾಡ್ಕೊಂಡು ಕ್ಯಾಶುವಲ್ ಆಗಿ ಶೂಟಿಂಗ್ ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ.
ಜೊತೆಗೆ ಅವರು ರೆಗ್ಯುಲರ್ ಈಗ ಹೆಚ್ಚು ಅಂದ್ರೆ ಮೊನ್ನೆ ನಡೆದವಾಗ ಅವ್ರು ಕನ್ನಡಕ ತೆಗಿಲಿಲ್ಲ. ಚೌಕ ಚಿತ್ರದ ಪ್ರೆಸ್ ಮೀಟ್ ಆದಾಗ ಅವ್ರು ಕನ್ನಡಕವನ್ನ ತೆಗಿಲಿಲ್ಲ. ಸೊ ಯಾರು ಕೂಡ ಟ್ರೀಟ್ಮೆಂಟ್ ಅಲ್ಲಿ ಇದಾರೆ, ಸ್ವಲ್ಪ ಪೆಟ್ಟು ಬಿದ್ದಿತ್ತು, ಅದಕ್ಕೆ ಸಣ್ಣ ಪ್ರಮಾಣದಲ್ಲಿ ಗಾಯ ಆಗಿತ್ತು ಅಂತ ಅನ್ಕೊಂಡಿದ್ರು. ಆದ್ರೆ ವೈದ್ಯ ಮೂಲಗಳಿಂದ ಮತ್ತೆ ಆಸ್ಪತ್ರೆಯ ಖಾಸಗಿ ಪ್ರತಿಷ್ಠಿತ ಆಸ್ಪತ್ರೆಯಿಂದ ಬಂದಿರೋ ಮಾಹಿತಿ ಪ್ರಕಾರ ಅದು ನಿರ್ದಿಷ್ಟವಾಗಿ ಅವರ ಬಲಗಣ್ಣು ದೃಷ್ಟಿಯನ್ನ ಕಳೆದುಕೊಂಡಿದೆ. ಐಶ್ವರ್ಯ, ಇನ್ನು ವಿನಾಯಕ್, ಹಾಗಾದ್ರೆ ಟಿಕೆಟ್ ಟು ಬಾಲಿವುಡ್ ಸಿನಿಮಾ ಕಂಪ್ಲೀಟ್ ಆಗಿ ಶೂಟಿಂಗ್ ಆಯ್ತಾ ಇದಾದ ಈ ಒಂದು ಘಟನೆ ಆದ ನಂತರ ಅಂತ? ಇನ್ನು ಸಿನಿಮಾ ಶೂಟಿಂಗ್ ಪ್ರೋಸೆಸ್ ಅಲ್ಲಿ ಇದೆ. ಆಲ್ರೆಡಿ ಕನ್ನಡದಲ್ಲೂ ಒಂದು ಸಿನಿಮಾ ಮಾಡಿದ್ರಿಂದ ಹಿಂದಿ ಸಿನಿಮಾ ಮಾಡೋದು ಹೆಚ್ಚಿನ ವಿಷಯ ಅಲ್ಲ. ಸೊ ಅವರಿಗೆ ಬೇರೆ ಅವರು ತುಂಬಾ ಆಶ್ಚರ್ಯಕರ ವಿಷಯ ಅಂದ್ರೆ, ನೀವು ಕ್ಯಾಶುವಲ್ ಆಗಿ ಅವ್ರು ಕನ್ನಡಕ ಹಾಕೊಂಡಿದ್ದಾವಾಗ ದಿಗಂತ್ ಅವರನ್ನು ನೋಡಿದ್ರೆ ಇವರೊಬ್ಬರ ಸ್ಟಾರು. ಈಗ ಒಬ್ಬ ಯಾರೋ ಕಾಮನ್ ಮ್ಯಾನ್ ಕನ್ನಡಕ ಹಾಕೊಂಡು ಓಡಾಡಿದ್ರೆ ಇವ್ರೇನು ನಾವು ಏನೋ ಅಂತ ಹೇಳಿ, ಆದ್ರೆ ಒಬ್ಬ ನಟ, ಒಬ್ಬ ಜನಪ್ರಿಯ ನಟ ಮತ್ತೆ ಯಶಸ್ವಿ ನಟ ಆಗಿರೋದ್ರಿಂದ ಇವರು ಕ್ಯಾಶುವಲ್ ಆಗಿ ಸ್ಪೆಕ್ಟ್ ಹಾಕೋತಾರೆ. ಈಗ ನಮ್ಮ ಪ್ರೆಸ್ ಮೀಟ್ ಗಳಲ್ಲಿ ಅದು ರೆಗ್ಯುಲರ್ ಆಗಿ ಬರುವಾಗ ಕನ್ನಡಕ ಹಾಕೊಂಡೇ ಇರ್ತಾರೆ. ಸೊ ವೈದ್ಯಕೀಯ ಮಾಹಿತಿ ಇಲ್ಲದೆ ಹೋದ್ರೆ ಮತ್ತೆ ಅವರು ಅದ್ರ ಬಗ್ಗೆ ಸರ್ಚ್ ಮಾಡಕ್ಕೆ ಹೋಗ್ತಾ ಇಲ್ಲ. ಅವರು ಎಲ್ಲೂ ಕೂಡ ಕ್ಯಾಶುವಲ್ ಆಗಿ ಬರ್ತಾರೆ ಹೋಗ್ತಾರೆ. ಆಮೇಲೆ ಕೆಲವು ವಿಷಯಗಳನ್ನ ಕೆಲವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಯಾಕಂದ್ರೆ ಒಂದೇ ಕಣ್ಣಿನ ದೃಷ್ಟಿ ಆಗಿರೋದ್ರಿಂದ ಸೊ ಅವರಿಗೆ ಕೆಲವು ವಿಷಯದಲ್ಲಿ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕಾಗ್ತದೆ. ಅವರ ಒಂದು ಅವ್ರಿಗಿರೋ ಟ್ಯಾಲೆಂಟ್ ಮತ್ತೆ ಅವ್ರಿಗಿರೋ ಪ್ಲಸ್ ಪಾಯಿಂಟ್ ಅದು. ಇದಂತ ಎಲ್ಲದನ್ನು ಪ್ಲಸ್ ಆಗಿ ತಗೊಂಡು ಎಲ್ಲದನ್ನು ಪಾಸಿಟಿವ್ ಆಗಿ ತಗೊಂಡು ಬದುಕ್ತವ್ರು. ಸೊ ಆದ್ರಿಂದ ಯಾವ್ದೇ ಕಾರಣಕ್ಕೂ ಅವರ ಕರಿಯರ್ಗಾಗ್ಲಿ ಅವರ ಮುಂದಿನ ಬೆಳವಣಿಗೆ ಆಗ್ಲಿ ಯಾವ್ದೇ ತರದ ತೊಂದರೆ ಆಗೋದಿಲ್ಲ. ಐಶ್ವರ್ಯ, ಏನು ಈ ಬಗ್ಗೆ ಏನಾದ್ರು ದಿಗಂತ್ ಮಾತಾಡಿದ್ರ? ಪೆಟ್ಟ ಆದ್ಮೇಲೆ ಏನಾದ್ರು ಪ್ರೆಸ್ ಮೀಟ್ ಗಳಲ್ಲಿ ಮಾತನಾಡ್ತಾ ಈ ಬಗ್ಗೆ ಏನಾದ್ರು ಹೇಳಿದ್ರ? ಡಾಕ್ಟರ್ ಮೂಲಗಳಿಂದ ನನಗ್ ಬಂದ ಮಾಹಿತಿ ಪ್ರಕಾರ ನಾವು ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಬೆಳಗ್ಗೆಯಿಂದ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೇನೆ. ಅವರು ತಮ್ಮ ದೂರವಾಣಿಯನ್ನ ಸೈಲೆಂಟ್ ಅಲ್ಲಿ ಇಟ್ಟಿರ್ಬೋದು ಅಥವಾ ಏನೋ ರೆಸ್ಟ್ ಅಲ್ಲಿ ಇರ್ಬೋದು, ಬಟ್ ಈಸ್ ನಾಟ್ ಪಿಕಿಂಗ್ ದಿ ಕಾಲ್. ಐಶ್ವರ್ಯ, ಇನ್ನು ವಿನಾಯಕ್, ಡಾಕ್ಟರ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಅಂತ ಏನ್ ಹೇಳಿದ್ದಾರೆ? ಕಣ್ಣಿನ ಯಾವ ಭಾಗಕ್ಕೆ ಇಲ್ಲಿ ಪೆಟ್ಟು ಬಿದ್ದಿದೆ, ಆಕ್ಚುಯಲ್ ಆಗಿ ಕಣ್ಣು ಒಳಗೆ ಏನ್ ಆಯ್ತು ಅಂತ? ಈಗ ನೋಡಿ, ಕಣ್ಣಿನ ಗುಡ್ಡೆ ಅಂತಕ್ಕಂತ ಒಂದು ಮೇನ್ ಭಾಗ ಇರುತ್ತಲ್ಲ, ಅಂದ್ರೆ ಸೆಂಟರ್ ಅಂದ್ರೆ ಹಿಂದೆ ಮುಂದೆ ಅಥವಾ ಸ್ವಲ್ಪ ಮೂಗಿನ ಹತ್ರ ಬಿದ್ರೆ ಅದ್ರ ಒಂದು ಪ್ರಮುಖ ಭಾಗಕ್ಕೆ ಗಾಢವಾಗಿ ಪೆಟ್ಟು ಬಿದ್ದಿರೋದ್ರಿಂದನೇ ಆ ದೃಷ್ಟಿಹೀನತೆ ಆಗಿರುವ ಹಾಗೂ ಆಗಿದೆ ಅಂತ ಮಾಹಿತಿಯನ್ನ ಅವರು ಸ್ಪಷ್ಟವಾಗಿ ನೀಡ್ತಾ ಇದ್ದಾರೆ. ಐಶ್ವರ್ಯ, ಹಾಗಿದ್ರೆ ಈಗ ಚಿಕಿತ್ಸೆ ನಡೀತಾ ಇರುವಂತದ್ದು ಹಾಸ್ಪಿಟಲ್ ಅಲ್ಲಿ? ಹೌದು, ಚಿಕಿತ್ಸೆ ಯಶಸ್ವಿಯಾಗಿ ನಡೀತಾ ಇದೆ. ಅವರು ಕ್ಯಾಶುವಲ್ ಆಗಿದ್ದಾರೆ, ಆಸ್ ಯೂಶುವಲ್ ಆಗಿದ್ದಾರೆ. ಹಾಗೂ ಮುಂದಿನ ದಿನಗಳಲ್ಲೂ ಕೂಡ ದಿಗಂತು ತಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಮತ್ತೆ ಚಿತ್ರೀಕರಣದಲ್ಲಿ ಪಾಲ್ಗೊಳ್ತಾರೆ. ಎಷ್ಟು ದಿನ ರೆಸ್ಟ್ ಬೇಕಾಗಬಹುದು ಈ ಚಿಕಿತ್ಸೆ ಆದ ನಂತರ? ಈಗ ಒಂದು ಮಿನಿಮಮ್ 1 ತಿಂಗಳಂತೂ ರೆಸ್ಟ್ ಬೇಕು. ಅದೇ ಕಾರಣಕ್ಕೆ ಅವರು ದೂರವಾಣಿಗೂ ಸಿಗ್ತಾ ಇಲ್ಲ. ಮತ್ತೆ ಮೊನ್ನೆ ಕೂಡ ಅಲ್ಲಿ ಟ್ರೀಟ್ಮೆಂಟ್ ನಡೆದಿದೆ ಖಾಸಗಿ ಆಸ್ಪತ್ರೆಯಲ್ಲಿ. ಆಮೇಲೆ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಆಗಿರೋದ್ರಿಂದ ಅಲ್ಲಿ ಆಲ್ಮೋಸ್ಟ್ ಅಂದ್ರೆ ಪರ್ಟಿಕ್ಯುಲರ್ ಕಣ್ಣಿಗೆ ಸಂಬಂಧಪಟ್ಟ ಆಸ್ಪತ್ರೆ ಆಗಿರೋದ್ರಿಂದ ಅಲ್ಲಿ ಯಶಸ್ವಿಯಾಗಿ ಚಿಕಿತ್ಸೆಯನ್ನ ಅವರು ನೀಡುವ ಎಲ್ಲಾ ಸಾಧ್ಯತೆಗಳನ್ನ ಹೇಳಿರೋದ್ರಿಂದ ಅವರ ಮುಂದಿನ ದೈನಂದಿನ ಚಟುವಟಿಕೆಗಳಿಗೆ ಯಾವುದೇ ತರದ ತೊಂದರೆ ಆಗ್ಲಿ, ಚಿತ್ರೀಕರಣಕ್ಕೆ ತೊಂದರೆ ಆಗ್ಲಿ ಆಗೋದಿಲ್ಲ. ಐಶ್ವರ್ಯ, ಓಕೆ, ಧನ್ಯವಾದ ವಿನಾಯಕ್ ತಮ್ಮ ಮಾಹಿತಿಗಾಗಿ. ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. Safsol, ultimate 40 oil technology, fully synthetic, first time made in India.